ಹಾಯ್ ಸ್ನೇಹಿತರೆ, ನಮಸ್ತೆ. ಕನಕಶ್ರೀ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ದ್ವಿತೀಯ PUC ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ 2, 3, 4 ಅಂಕದ ಬಹುಮುಖ್ಯ ಪ್ರಶ್ನೋತ್ತರಗಳನ್ನು ಒಂದೇ ಸರಣಿ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದೇ ಮಾರ್ಚ್ 1ರಂದು ನಡೆಯುವಂತಹ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾಗಿರುವಂತಹ ಬಹುಮುಖ್ಯ ಪ್ರಶ್ನೋತ್ತರಗಳನ್ನು ಕೇವಲ 3 ಪದ್ಯಗಳನ್ನು, 3 ಗದ್ಯಗಳನ್ನು, ಒಂದು ದೀರ್ಘ ಅಧ್ಯಾಯವನ್ನು ಓದುವುದರ ಮೂಲಕ 45ರಿಂದ 55 ಅಂಕಗಳನ್ನು ಯಾವ ರೀತಿಯಾಗಿ ಗಳಿಸಬಹುದು ಎನ್ನುವುದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಹಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಎರಡು ಅಂಕದ ಬಹುಮುಖ್ಯ ಪ್ರಶ್ನೆಗಳಂತಂದರೆ, ಬಹುರೂಪಿಣಿ ವಿದ್ಯೆ ರಾವಣನಿಗೆ ಏನೆಂದು ಆಶ್ವಾಸನೆ ನೀಡಿತು? ರಾವಣ ತನ್ನ ಅಂತಃಪುರದ ಸ್ತ್ರೀಯನ್ನು ಯಾವ ರೀತಿಯಾಗಿ ಸಂತೈಸಿದನನ್ನು ಬಹುಮುಖ್ಯವಾಗಿರುವಂತಹ ಪ್ರಶ್ನೆ. ಅದೇ ರೀತಿ ಸೀತೆಯ ತಲ್ಲಣಕ್ಕೆ ಕಾರಣ, ಇದು ಕೂಡ ಏನಪ್ಪ ಅಂದರೆ ಬಹುಮುಖ್ಯವಾಗಿರುವಂತಹ ಪ್ರಶ್ನೆ. ಅದೇ ರೀತಿಯಾಗಿ ರಾವಣಿಗೆ ಸೀತೆ ಬಗ್ಗೆ ವೈರಾಗ್ಯ ಮೂಡಿದ ಸಂದರ್ಭವನ್ನು ವಿವರಿಸಿ ಎನ್ನುವಂಥದ್ದು ಬಹುಮುಖ್ಯವಾಗಿರುವಂತಹ ಪ್ರಶ್ನೆ. ಅದೇ ರೀತಿಯಾಗಿ ಸೀತೆ ರಾಮನಿಗೊಪ್ಪಿಸಲು ರಾವಣ ಬಯಸಲಿಲ್ಲ ಏಕೆ ಇದು ಕೂಡ ಬಹುಮುಖ್ಯವಾಗಿರುವಂತಹ ಪ್ರಶ್ನೆ. ಹಲವಾರು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವಂಥದ್ದು. ಈ ಬಹುರೂಪಿಣಿ ವಿದ್ಯಾದೇವತೆ 2 ಅಂಕದ ಪ್ರಶ್ನೆ ಏನಪ್ಪ, ಬಹುರೂಪಿ ವಿದ್ಯಾದೇವತೆ ರಾವಣಿಗೆ ಏನೆಂದು ಆಶ್ವಾಸನೆ ನೀಡಿತಂದರೆ, ರಾಮ ಲಕ್ಷ್ಮಣನನ್ನು ಹೊರತುಪಡಿಸಿ ಅಂದರೆ ಮಿಕ್ಕವರನ್ನೆಲ್ಲ ನಾಶ ಮಾಡಲು ನಿನಗೆ ಸಹಾಯ ಮಾಡುತ್ತೇನೆ ಅಂತಂದು ಆಶ್ವಾಸನೆ ನೀಡುತ್ತದೆ. ರಾವಣ ತನ್ನ ಅಂತಃಪುರ ಸ್ತ್ರೀಯರನ್ನು ಹೇಗೆ ಸಂತೈಸಿದನಪ್ಪ ಅಂದರೆ ಮಂಡೋದರಿ ಮತ್ತು ಇತರ ಸ್ತ್ರೀಯರಿಗೆ ಭಂಗವನ್ನು ಉಂಟು ಮಾಡಿರುವಂತಹ ಅಂಗಾದಿಗಳನ್ನು ಸೆರೆಗೈದು ಅವರಿಗೆ ಏನಪ್ಪ ಬಹು ಪ್ರಕಾರವಾಗಿ ದಂಡಿಸುವುದಂತಂದು ಹೇಳ್ತಾನೆ. ಸೀತೆಯ ತಲ್ಲಣಕ್ಕೆ ಕಾರಣ ಏನಪ್ಪ ಅಂತಂದರೆ, ರಾವಣನ ಆಗಮನದ ಸುದ್ದಿಯನ್ನು ತಿಳಿದಂತಹ ಸೀತೆಯು ರಾಮ ಲಕ್ಷ್ಮಣರಿಗೆ ಸಂಬಂಧಿಸಿದಂತೆ ಇನ್ಯಾವ ಕೆಟ್ಟ ಸುದ್ದಿಯನ್ನು ಕೆಟ್ಟ ವಾರ್ತೆಯನ್ನು ಕೇಳಬೇಕಾಗಿತ್ತಲ್ಲ ಅಂತಂದು ತಲ್ಲಣಕ್ಕೊಳಗಾಗ್ತಾಳೆ. ರಾವಣ ಸೊಕ್ಕಿನಿಂದ ಸೀತೆಯನ್ನು ಉದ್ದೇಶಿಸಿದ ಆಡಿದಂತಹ ಮಾತುಗಳೇನಪ್ಪ ಅಂದರೆ, ಬಹುರೂಪಿಣಿ ವಿದ್ಯೆಯನ್ನು ವಶಪಡಿಸಿಕೊಂಡಿರುವಂತಹ ನಾನು ಈ ಸಮಬಲ್ಲವರಿಲ್ಲ, ತನಗೆ ಏನಪ್ಪ ಅಂದರೆ ಈ 3 ಲೋಕರು ಯಾರು ನನಗೆ ಸರಿಸಾಟಿಯೇ ಇಲ್ಲ, ಇನ್ನಾದರೂ ರಾಮನ ಚಿಂತೆಯನ್ನು ಬಿಟ್ಟು ತನಗೆ ಒಲಿದು ಸಾಮ್ರಾಜ್ಯದ ಸುಖಾನುಭವಗಳನ್ನು ಅನುಭವಿಸಿಕೊಂಡಿರು ಅಂತಂದೇಳಿ ರಾವಣ ಸೊಕ್ಕಿನಿಂದ ಸೀತೆಯನ್ನು ಉದ್ದೇಶಿಸಿ ಹೇಳುವಂತಹ ಮಾತು. ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಲು ಕಾರಣ ಏನಪ್ಪ ಅಂತಂದರೆ, ಸೀತೆಯು ರಾವಣನ ಕಣ್ಣೆದುರಲ್ಲೇ ಮೂರ್ಛೆ ತಪ್ಪಿ ನೆಲಕ್ಕೆ ಒರಗುತ್ತಾಳೆ. ರಾವಣನಿಗೆ ಸೀತೆಯಲ್ಲಿ ವೈರಾಗ್ಯ ಮೂಡುತ್ತದೆ. ಕದಡಿ ಹೋದಂತಹ ನೀರನ್ನು ತನಗೆ ತಾನೇ ತಿಳಿಯಾಗಬೇಕೇ ಹೊರತು ರಾವಣ ಸೀತೆಯ ಮೇಲಿದ್ದಂಥ ವ್ಯಾಮೋಹ ದೂರವಾಗಿ ವೈರಾಗ್ಯವನ್ನು ಮೂಡ್ತದೆ. ಇನ್ನು ಬಹುಮುಖ್ಯವಾಗಿರುವಂಥ ಪ್ರಶ್ನೆ ಏನಪ್ಪ ಅಂದರೆ, ಈಗಲೇ ಸೀತೆಯನ್ನು ರಾಮನಿಗೆ ಒಪ್ಪಿಸಲು ರಾವಣ ಹಿಂಜರಿತಾನೆ. ಯಾಕಪ್ಪ ಅಂತಂದರೆ, ನಾ ಏನಾದರೂ ಈಗ ಸೀತೆಯನ್ನು ರಾಮನಿಗೆ ಒಪ್ಪಿಸಿಬಿಟ್ರೆ ಇದುವರೆಗೆ ನಾನು ತೋರಿರುವಂತಹ ಪರಾಕ್ರಮ, ಅಧಿಕಾರ, ಸಾಮರ್ಥ್ಯ ಬಿರುದುಗಳೇನೋ ವ್ಯರ್ಥವಾಗಿಬಿಡುತ್ತೆ. ಹಾಗಾಗಿ ರಾವಣ ಏನು ಮಾಡ್ತಾನಪ್ಪ ಅಂದರೆ, ಸೀತೆಯನ್ನು ರಾಮನಿಗೆ ಒಪ್ಪಿಸಲು ಹಿಂಜರಿತಾನೆ. ಇನ್ನೊಂದು ಬಹುಮುಖ್ಯ ಪ್ರಶ್ನೆ ಏನಪ್ಪ, ರಾವಣ ಅಂತಿಮವಾಗಿ ಯಾರ ನಿರ್ಧಾರಕ್ಕೆ ಬರ್ತಾನಪ್ಪ ಅಂದರೆ, ರಾವಣ ಏನು ಮಾಡ್ತಪ್ಪ ಅಂತಿಮ ನಿರ್ಧಾರ, 2 ಕಡೆಯಿಂದ ಸೈನ್ಯವನ್ನು ತಂದು ತನ್ನ ತೋಳ್ಬಗಳ ಹೊಗಳುವಂತೆ ಯುದ್ಧವನ್ನು ಮಾಡಿ ಸೌಮಿತ್ರಿ ರಾಘವಾಂಕ ಅಂದರೆ ರಾಮ ಲಕ್ಷ್ಮಣರನ್ನು ಸೋಲಿಸಿ ಸೆರೆಗೈದು ತಂದು ನಂತರ ಸೀತೆಯನ್ನು ಒಪ್ಪಿಸುವುದಾಗಿ ನಿರ್ಧಾರವನ್ನು ಮಾಡ್ತಾನೆ. ಇದಿಷ್ಟು ಕದಡಿದ ಸಲಿಲಂ ತಿಳಿಬಂದಿದೆ ಈ ಒಂದು ಪದ್ಯದ ಬಹುಮುಖ್ಯ 1 ಮತ್ತು 2 ಅಂಕದ ಪ್ರಶ್ನೋತ್ತರಗಳು. ಇದೇ ಒಂದು ಪದ್ಯದಲ್ಲಿ 3 ಅಂಕದ ಪ್ರಶ್ನೆ ಅಂತ ಕೇಳುವಂಥ ಬಹುಮುಖ್ಯ ಅನಿಸ್ತದ. ಇದರಲ್ಲಿ ಮೊದಲನೇದೇನಪ್ಪ ಅಂತಂದರೆ, ಉಳಿದವರ ಅಳಿವೆನ್ನ ಗೆಲುವು ಅಂದರೆ ಉಳಿದವರ ಅಳಿವು ನನಗೇಕೆ. ಈ ಒಂದು ಪದ್ಯವು ಕದಡಿದ ಸಲಿಲಂ ಅಂದರೆ ಆಯ್ಕೆ ಬರೆಯುವಂತಹ ಸಂದರ್ಭದಲ್ಲಿ ಕದಡಿದ ಸಲಿಲಂ ತಿಳಿಬಂದಿದೆಂಬ ಕಾವ್ಯಭಾಗದಿಂದ ಆಯ್ದುಕೊಂಡಿರುವ ಈ ಮೇಲಿನ ವಾಕ್ಯವನ್ನು ರಾವಣನು ಬಹುರೂಪಿಣಿ ವಿದ್ಯೆಯನ್ನು ಕುರಿತು ಹೇಳುವಂಥ ಸಂದರ್ಭ. ಅಂದರೆ ಆಯ್ಕೆ ಅಂತ ಬಂದಾಗ
ಈ ವಾಕ್ಯವನ್ನು ನಾಗಚಂದ್ರ ಕವಿಯು ರಚಿಸಿರುವಂತಹ ಪಂಪರಾಮಾಯಣದಿಂದ ಆಯ್ದುಕೊಂಡಿರುವ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಕಾವ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಇದಕ್ಕೆ ಸಂದರ್ಭ ಏನಪ್ಪ ಅಂತಂದರೆ, ಉಳಿದವರ ಅಳಿವು ನನಗೇತಕ್ಕೆ ಅಂದರೆ, ಈ ಮೇಲಿನ ವಾಕ್ಯವನ್ನು ರಾವಣನು ಬಹುರೂಪಿಣಿ ವಿದ್ಯೆಯನ್ನು ವಶಪಡಿಸಿಕೊಂಡಂಥ ಸಂದರ್ಭವನ್ನು ಕುರಿತು ಹೇಳ್ತಾನೆ. ಅಂದರೆ ವಿದ್ಯಾದೇವತೆಯನ್ನು ಕುರಿತು ಹೇಳುವಂಥ ಸಂದರ್ಭ. ಸ್ವಾರಸ್ಯ ಮೀನ್ಸ್ ವಿವರಣೆ ಅಂದರೆ, ರಾವಣನು ಎದುರು ಪ್ರತ್ಯಕ್ಷಗೊಂಡಂತಹ ವಿದ್ಯಾದೇವತೆಯು ಯುದ್ಧದಲ್ಲಿ ರಾಮ ಲಕ್ಷ್ಮಣರನ್ನ ಉಳಿದು ನೆಲ್ಲ ಸಂಹರಿಸಲು ಸಹಾಯ ಮಾಡು ಅಂತಂದು ಏನು ಮಾಡ್ತಾನಪ್ಪ ಅಂದ್ರೆ, ರಾವಣ ಬಹುರೂಪಿಣಿ ವಿದ್ಯೆಯನ್ನು ಕೇಳಿಕೊಳ್ತಾನೆ. ಆಗ ರಾಮ ಲಕ್ಷ್ಮಣರನ್ನ ಉಳಿದವರನ್ನ ಸಾವಿಗೆ ನನಗೆ ಪ್ರಯೋಜನ ಅಂತಂದು ಹೇಳುವ ದೇವತೆಯನ್ನು ಪ್ರಶ್ನಿಸ್ತಿರ್ತಾನೆ ರಾವಣ. ರಾವಣನಿಗೆ ಬೇಕಿರುವುದು ರಾಮ ಲಕ್ಷ್ಮಣನ ಸಾವು ಹೊರತು ಉಳಿದವರ ಸಾವಲ್ಲ. ದೇವತೆಯಿಂದ ಈ ಕೆಲಸಕ್ಕೆ ನೆರವು ಸಿಗದಿದ್ದಾಗ ಅವನೇನು ಮಾಡ್ತಪ್ಪ, ಅಲ್ಲಿಂದ ಕಾಲು ತೆಗಿತಾನೆ. ಇನ್ನೊಂದು ಬಹುಮುಖ್ಯವಾಗಿರುವಂಥ ಪ್ರಶ್ನೆ, ರಘುತನುಜ ಯಾವ ಪ್ರಾಣ ಇರುವವರೆಗೆ ಬರದಿರು. ಅಂದರೆ ರಾಮ ಲಕ್ಷ್ಮಣರ ಪ್ರಾಣವನ್ನು ಆರುವವರೆಗೆ ನೀನು ಬರಬೇಡ. ಈ ಒಂದು ಕವಿತೆಯನ್ನು ನಾಗಚಂದ್ರ ಅವರು ಬರೆದಿರುವಂತಹ ಕದಡಿದ ಸಲಿಲಂ ತಿಳಿವಂದೆನ್ನುವ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಸೀತೆಯು ರಾವಣನನ್ನು ಉದ್ದೇಶಿಸಿ ಹೇಳುವಂತಹ ಸಂದರ್ಭದಲ್ಲಿ ಈ ಮಾತನ್ನು ಸೀತೆ ಹೇಳ್ತಾಳೆ. ಯಾವಾಗಪ್ಪ ಅಂತಂದರೆ, ಯಾವ ಒಂದು ಸಂದರ್ಭದಲ್ಲಿ ಹೇಳ್ತಾಳಪ್ಪ ಅಂದರೆ, ಬಹುರೂಪಿಣಿನ ವಿದ್ಯೆಯನ್ನು ಕೈವಶಪಡಿಸಿಕೊಂಡಿರುವ ವಿಚಾರವನ್ನು ಸೀತೆಗೆ ತಿಳಿಸಿದಂತಹ ರಾವಣನು ಸೀತೆಯು ಇನ್ನಾದರೂ ರಾಮನನ್ನು ಮರೆತು ತನಗೆ ಒಲಿದು ಬಂದು ಸಾಮ್ರಾಜ್ಯದ ಸುಖವನ್ನು ಅನುಭವಿಸಿಕೊಂಡಿರಬೇಕೆಂದು ಕೇಳ್ಕೊಳ್ತಾನೆ. ಆಗ ಸೀತೆ ಹೇಳ್ತಾಳೆ, ಸೀತೆಯು ಮನದಲ್ಲಿ ದುಃಖವನ್ನು ಅನುಭವಿಸುತ್ತಾ ರಾವಣನ ಉದ್ದೇಶಿಸಿ ಯುದ್ಧದಲ್ಲಿ ಶ್ರೀರಾಮನ ಆಯುಷ್ಯ ಇರುವವರೆಗೆ ಬರದಿರು ವಿನಂತಿಸಿಕೊಂಡು ಮೂರ್ಛೆ ತಪ್ಪಿ ನೆಲಕ್ಕುಳಿಯುವ ಸಂದರ್ಭದಲ್ಲಿ ಕವಿ ಈ ಒಂದು ಚಿತ್ರಣವನ್ನು ವಿವರಿಸಿದ್ದಾನೆ. ಕದಡಿದ ಸಲಿಲಂ ತಿಳಿಬಂದಿದೆ. ಇದು ಕೂಡ ಒಂದು ಬಹುಮುಖ್ಯವಾಗಿರುವಂಥದ್ದು ಪ್ರಶ್ನೆ. ಯಾವಾಗಪ್ಪ ಅಂತ ಈ ಒಂದು ಯಾವ ಒಂದು ಸಂದರ್ಭದಲ್ಲಿ ಸೀತೆಯು ಮೂರ್ಛೆ ತಪ್ಪಿ ನೆಲಕ್ಕುಳಿದಂತಹ ಕಂಡು ರಾವಣನು ಅವಳ ಬಗ್ಗೆ ವ್ಯಾಮೋಹ ದೂರವಾಗಿ ವೈರಾಗ್ಯ ಉದಯಿಸುವಂತಹ ಸಂದರ್ಭದಲ್ಲಿ ಆಕೆಯ ಬಗ್ಗೆ ಅನುಕಂಪದ ಕರುಣೆಯನ್ನು ಉಕ್ಕುತ್ತದೆ. ತನ್ನ ಅಕಾರ್ಯದಲ್ಲಿ ಬಗ್ಗೆ ಮರುಗ ಕೊಡುವ ರಾವಣನ ಮನಸ್ಸು ಬದಲಾಗುತ್ತದೆ. ಸೀತೆಯ ಅಪಹರಿಸಿ ಕದಡಿ ಹೋಗಿದ್ದಂತಹ ರಾವಣನ ಮನಸ್ಸೆಂಬ ಕೊಳವು ಈಗ ತನಗೆ ತಾನೇ ತಿಳಿಗೊಂಡು ಅವಳಲ್ಲಿನ ವ್ಯಾಮೋಹವನ್ನು ದೂರ ಬಿಟ್ಟು ನಿರ್ಮಲನೆಗೊಂಡಂತಹ ಕವಿ ಇಲ್ಲಿ ವರ್ಣಿಸಿದ್ದಾನೆ. ಕದಡಿದ ಸಲಿಲಂ ತಿಳಿವಂತದೆ. ಈ ಒಂದು ಪದ್ಯದಲ್ಲಿ ಬಹುಮುಖ್ಯವಾಗಿರುವಂತಹ 4 ಅಂಕದ ಪ್ರಶ್ನೋತ್ತರಗಳೆಂತಂದರೆ, ರಾವಣನು ಬಹುರೂಪಿ ವಿದ್ಯೆಯನ್ನು ಒಲಿಸಿಕೊಂಡಂತಹ ಸಂದರ್ಭವನ್ನು ವಿವರಿಸಿ ಎನ್ನುವಂಥದ್ದು. ರಾವಣನು ಶಾಂತಿಜೀನ ಭವನದೊಳಗೆ ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡಳು ಧ್ಯಾನ ಮಾಡುತ್ತಿದ್ದಾಗ ಅಂಗಾದಿಗಳು ಏನು ಮಾಡ್ತಾರಪ್ಪ, ಅವರ ಅಂತಃಪುರಕ್ಕೆ ಬಂದು ಮಂಡೋದರಿ ಮತ್ತು ಇತರ ಸ್ತ್ರೀಯರಿಗೆ ಅನೇಕ ಬಗೆಯ ತೊಂದರೆಗಳನ್ನು ನೀಡ್ತಾರೆ. ರಕ್ಷಣೆಗಾಗಿ ಅಂತಃಪುರದ ಸ್ತ್ರೀಯರೆಂಬ ಕಿರಿಚಿರುವುದನ್ನು ರಾವಣನ ಧ್ರುವಮಂಡಲದಂತೆ ನಿಚ್ಚಳದಿಂದ ಎಂಬ ಚಿಂತನೆಯರೊಡನೆಗೈದು ರಥವನ್ನು ಮಾಡಿ ಬಹುರೂಪಿಣಿ ವಿದ್ಯೆಯನ್ನು ಕೈವಶಪಡಿಸಿಕೊಳ್ಳುತ್ತಾನೆ. ಮುಂಗಾರಿನ ಸಿಡಿಲಿನಂತೆ ಪ್ರತ್ಯಕ್ಷವಾಗಿರುವಂತಹ ದೇವತೆಯು ರಾವಣನೆದುರಿಗೆ ಬಹುರೂಪಿಣಿ ವಿದ್ಯೆಯು ಕೈವಶ ಮಾಡಿಕೊಳ್ಳುತ್ತದೆ ಮುಂದಾಗ್ತಾಳೆ. ಮುಂಗಾರಿನ ಸಿಡಿಲಿನಂತೆ ಪ್ರತ್ಯಕ್ಷವಾಗಿರುವಂತಹ ದೇವತೆಯು ನಿಂತಿರುವುದನ್ನು ನಿಂತು ಯಮನ ನಾಲಿಗೆಯು ನುಡಿಯುತ್ತಿರುವಂತೆ ಬೆಸಸು ಕೇಳೆ ಏಳು ಅಂತಂದು ರಾವಣನ ಮನೋಭಿಲಾಷೆಯನ್ನು ಅರಿತ ನಂತರ ಚಕ್ರಧಾರಿಯಾಗಿರುವಂತಹ ಲಕ್ಷ್ಮಣನನ್ನ, ಚರ್ಮದೇಹಧಾರಿಯಾಗಿರುವಂತಹ ರಾಮಸ್ವಾಮಿಯನ್ನ ಇವರಿಬ್ಬರನ್ನ ಉಳಿದು ಮಿಕ್ಕವರನ್ನ ನಾಶ ಮಾಡಲು ನಿನಗೆ ಸಹಾಯವನ್ನು ಮಾಡ್ತಾನೆ ಅಂತಂದು ಹೇಳುತ್ತೆ. ಆಗ ರಾವಣನು ಮಿಕ್ಕೆಲ್ಲವರ ಸಾವಿಗೆ ನನಗೇನು ಪ್ರಯೋಜನ ಎನ್ನುತ್ತಾ ದೇವಿಗೆ ನಮಸ್ಕರಿಸಿ ಶಾಂತಿ ಜೀನ ಭವನವನ್ನು 3 ಬಾರಿ ಪ್ರದಕ್ಷಿಣೆಗೆ ಬಂದು ಅಲ್ಲಿಂದ
ಹೊರಬರುವನು. ರಾಮ ಲಕ್ಷ್ಮಣನನ್ನು ತನ್ನಿಂದ ಕೊಲ್ಲಲಾಗದೆಂದು ದೇವತೆ ಹೇಳಿ ನಂತರವೂ ರಾವಣ ಯುದ್ಧ ಸನ್ನದ್ಧನಾಗುವುದು ಅವಶ್ಯವೆಂದು ಸಿದ್ಧಿಯು ಸಂಕೇತಿಸುತ್ತದೆ. ಪದ್ಯ 2 ವಚನಗಳು. ಅದರಲ್ಲಿ ಬಸವಣ್ಣನ ವಚನ: ತನು ಯಾವಾಗ ಕರಗಬೇಕು, ಮನ ಬೆರೆಸಿದಾಗ ತನು ಕರಗಬೇಕು. ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ, ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ. ಶಿವಪಂಥವನ್ನು ಅರಿಯದಿದ್ದರೆ ಏನಾಗುವುದು? ಶಿವಪಂಥವನ್ನು ಅರಿಯದಿದ್ದ ಕೈಯಲ್ಲಿ ಲಿಂಗವಿದ್ದು ಉಪಯೋಗವಿಲ್ಲ. ಬಸವಣ್ಣನವರ ವಚನದ ಅಂಕಿತನಾಮ: ಕೂಡಲ ಸಂಗಮ ದೇವ. ಬಹುಮುಖ್ಯ 4 ಅಂಕದ ಪ್ರಶ್ನೋತ್ತರಗಳು. ಬಸವಣ್ಣನವರ ಪ್ರಕಾರ ನೈಜ ಭಕ್ತಿಯ ಲಕ್ಷಣ ಯಾವ ರೀತಿ ಇರಬೇಕೆನ್ನುವುದು. ಬಸವಣ್ಣನ ಪ್ರಕಾರ ನೈಜ ಭಕ್ತಿಯ ಲಕ್ಷಣಗಳು ಹೀಗಿವೆ: ದೇವರು ಮತ್ತು ಭಕ್ತನ ಮನಗಳೆರಡು ಬೆರೆತಾಗ ದೇಹ ಕರಗಬೇಕು. ದೇವರ ವಿಗ್ರಹವನ್ನು ಸ್ಪರ್ಶಿಸಿದಾಗ ಭಕ್ತಿಗೆ ರೋಮಾಂಚನ ಪುಳಕವಾಗಬೇಕು. ವಿಗ್ರಹವನ್ನು ಕಂಡಾಗ ಸಂತೋಷದಿಂದ ಕಣ್ಣೀರು ಸುರಿಯಬೇಕು. ಸ್ತೋತ್ರ ಮಾಡುವಾಗ ಗಂಟಲು ಗದ್ಗದವಾಗಬೇಕು. ಇವೆಲ್ಲವನ್ನ ಕೂಡಲ ಸಂಗಮೇಶ್ವರನ ನಿಜವಾಗಿ ಆರಾಧಿಸುವಂತಹ ಚಿಹ್ನೆಗಳು ಅಂತೇಳಿ ಬಸವಣ್ಣನವರು ಸೂಚಿಸಿದ್ದಾರೆ. ಶಿವಪಂಥವನ್ನು ಅರಿಯದವನ ಭಕ್ತಿ ನಿರಂಕಾರವೆಂಬುದನ್ನು ಬಸವಣ್ಣನವರು ಯಾವ ಉದಾಹರಣೆ ಮೂಲಕ ವಿವರಿಸಿದ್ದಾರೆ? ಶಿವಲಿಂಗವನ್ನು ಕೈಯಲ್ಲಿ ಹಿಡಿದುಕೊಂಡ ಮಾತ್ರಕ್ಕೆ ಆತ ಭಕ್ತನೆನಿಸುವುದಿಲ್ಲ. ನಿಜವಾದ ಭಕ್ತನೆನಿಸಬೇಕಾದರೆ ಶಿವಪಥವನ್ನು ಅರಿಯಿಸಿಕೊಳ್ಳುವ ಮುಖ್ಯವೆಂಬ ಅಭಿಪ್ರಾಯ ಬಸವಣ್ಣನವರು. ಶಿವಪಂಥವನ್ನು ಅರಿಯದೆ ಶಿವಲಿಂಗವನ್ನು ಕೈಯಲ್ಲಿ ಹಿಡಿದುಕೊಂಡವನು ಆಯುಷ್ಯವಿಲ್ಲದ ಕೈಯೊಳಗಿನ ಅರ್ಥರೇಖೆಗೂ, ಏಡಿಯ ಕೈಯೊಳಗಿನ ಚಂದ್ರಾಯುಧಕ್ಕೂ, ಕುರುಡನ ಕೈಯೊಳಗಿನ ಕನ್ನಡಿಗೂ, ಮರ್ಕಟ ಹಿಡಿದಿರುವಂತಹ ಮಾಣಿಕ್ಯಗೂ ಸಮೀಕರಿಸುವ ಬಸವಣ್ಣರು ಈ ಎಲ್ಲ ಉದಾಹರಣೆಯನ್ನು ಮೂಲಕ ಪ್ರಯೋಜನದಂತಹ ಶಿವಪಥವನ್ನು ಅರಿಯುವ ಭಕ್ತನಿಗೆ ಕೈಯೊಳಗೆ ಶಿವಲಿಂಗ ಎಂದಿದ್ದಾರೆ. ರಕ್ಷಿಸಬೇಕಾದವನೇ ಭಕ್ಷಕನಾದರೆ ಒದಗುವ ವಿಘಟನೆಯನ್ನು ಬಸವಣ್ಣನಿಗೆ ಚಿತ್ರಿಸಿದ್ದಾರೆ. ಬಹುಮುಖ್ಯವಾಗಿರುವಂಥ ಪ್ರಶ್ನೆ: ರಕ್ಷಕರೇ ಭಕ್ಷಕರಾದಾಗ ಬೇಲಿಯೇ ಎದ್ದು ಹೊಲ ಮೇಯ್ದಡೆ ಎಂಬ ಒಂದೇ ಅರ್ಥದ ಗಾದೆ ಮಾತು ನಮ್ಮಲ್ಲಿ ಬಳಕೆಯಲ್ಲಿವೆ. ಕಾಯುವವನೇ ಕೊಲ್ಲುವ ನಿರ್ಧರಿಸಿದಾಗ ತಮ್ಮನ್ನು ಇನ್ಯಾರಿಂದಲೂ ರಕ್ಷಿಸಲಾಗುವುದಿಲ್ಲ. ಇದನ್ನು ಬಸವಣ್ಣ ಹಲವಾರು ನಿದರ್ಶನಗಳೊಂದಿಗೆ ಸೊಗಸಾಗಿ ಚಿತ್ರಿಸಿದೆ. ಅಂದರೆ ಅಡುಗೆ ಮನೆಯಲ್ಲಿ ಒಲೆ ಉರಿಯುವಾಗ ಅಗತ್ಯ, ಆಗ ಒಲೆಯುರಿಯುವುದು ನಿಲ್ಲುವ ಶಕ್ತಿ ನಮಗೆ ಇದೆ. ಆದರೆ ನಾವು ವಾಸಿಸುವಂತಹ ಈ ಧರೆ ಹತ್ತಿ ಉರಿಯುವುದು ನಾವು ಎಲ್ಲಿರುವುದು ಹೇಳಿ? ಕೆರೆ ಏರಿಯ ನೀರನ್ನೇ ಕುಡಿದರೆ ಕೆರೆಯು ನೀರಿಗೆ ರಕ್ಷಣೆ ಇರದು. ಬೇಲಿ ಇರುವುದು ಬೆಳೆಗಳ ರಕ್ಷಣೆಗೆ. ಅದೇ ಬೇಲಿಯು ಬೆಳೆಗಳನ್ನು ಮೈದು ಹಾಕಿದರೆ ರಕ್ಷಣೆ ಹೇಗೆ? ಇದರಂತೆ ಮನೆಯನ್ನು ಪಾಲಿಸಬೇಕಾದಂತಹ ಗೃಹಿಣಿ, ಸದ್ಗುಣಗಳನ್ನು ಹೊಂದಿರುವಂತಹ ಗೃಹಿಣಿ ಕಳ್ಳಿಯಾದರೆ ಅಮೃತವಾಗಬೇಕಾಗಿರುವಂಥ ತಾಯಿ ಎದೆಯಲು ನಂಜಾಗಿ ಮೆಲ್ಲುವಂತಾದರೆ ಈ ಎಲ್ಲ ವಿಘಟನೆಗಳನ್ನು ಕೂಡ ಕಾಯುವ ದೇವರು ಕೊಲ್ಲಲು ಬುದ್ಧಿ ಸಂಕೇತವಾಗಿ, ಹೀಗಾಗಿ ರಕ್ಷಿಸಲು ಇನ್ಯಾರಿಂದಲೂ ಸಾಧ್ಯವಿಲ್ಲ ಎನ್ನುವುದು ಬಸವಣ್ಣವರ ಅಭಿಪ್ರಾಯ. ಇವು ಪ್ರಮುಖವಾಗಿರುವಂತಹ 4 ಅಂಕದ ಪ್ರಶ್ನೋತ್ತರಗಳು. ಇನ್ನು ಉರುಲಿಂಗಿ ಪೆದ್ಯವರ ವಚನದ ಅಂಕಿತನಾಮ: ವಿಶ್ವೇಶ್ವರಯ್ಯ. ಅಂದರೆ ಉರುಲಿಂಗಿ ಪೆದ್ದಿ ವಿಶ್ವೇಶ್ವರ. ಯಾವುದರಿಂದ ಪರಿಮಳವರಿಯಬಹುದು? ಪುಷ್ಪದಿಂದ, ಅಂದರೆ ಹೂಗಳಿಂದ. ಯಾರು ಅನ್ಯಲಿಂಗವನ್ನು ನೆನೆಯುವುದಿಲ್ಲ, ಲಿಂಗವನ್ನು ಅಂಗದಲ್ಲಿ ಧರಿಸಿದ ಭಕ್ತನು ಅನ್ಯಲಿಂಗಿಯನ್ನು ನೆನೆಯುವುದಿಲ್ಲ. ಗುರು ಹೇಗೆ ವರ್ತಿಸಬಾರದು? ಗುರುವು ಲಘುವಾಗಿ ವರ್ತಿಸಬಾರದು ಎನ್ನುವಂಥದ್ದು.
ವಚನಗಳಲ್ಲಿ ಉರ್ಲಿಂಗಿ ಪೆದ್ಯ ವಚನಗಳು. ಇದರಲ್ಲಿ ಪ್ರಮುಖವಾಗಿ 2 ಅಂಕದ ಪ್ರಶ್ನೆ ಅಂದರೆ ಸೂರ್ಯ ಮತ್ತು ದೀಪಗಳಿಂದಾಗುವ ಉಪಯೋಗ ಏನಪ್ಪ? ಸೂರ್ಯನಿಂದ ಹಗಲು ಅನುಭವಿಸುತ್ತದೆ, ದೀಪದಿಂದ ಬೆಳಕನ್ನು ಉಪಯೋಗವನ್ನು ಲಭಿಸುತ್ತದೆ. ಯಾರು ಮನೆ ಮನೆಯನ್ನು ತೆರೆಯುವುದಿಲ್ಲ ಏಕೆಂಬುದನ್ನು ರಸವನ್ನು ಯಾರು? ಕೆರೆಯುವುದನ್ನ ರಸವನ್ನು ಯಾರು? ಪುರುಷದ ಮನೆಯೊಳಗಿದ್ದವನು ಮನೆ ಮನೆ ತೆರೆಯುವುದಿಲ್ಲ, ತೊರೆಯೊಳಗಿದ್ದವನು ಏನು ಮಾಡುವುದಂದರೆ ಕೆರೆಯುವುದನ್ನಕವನ್ನು ಅರಸುವುದಿಲ್ಲ, ಅಂದರೆ ಕೆರೆಯ ನೀರನ್ನು ಅರಸುವುದಿಲ್ಲ. ಗುರುವಿನ ಲಕ್ಷಣಗಳು ಯಾವುವು? ಲಘುವಾಗಿ ವರ್ತಿಸದಿರುವುದು, ಗುರು ಲಿಂಗ ಜಂಗಮವೆಂದು ತ್ರಿವಿಧವನ್ನು ಹಗುರವಾಗಿ ಭಾವಿಸದಿರುವುದು ಗುರುವಿನ ಲಕ್ಷಣವಾಗಿದೆ. ಪ್ರಮುಖವಾಗಿ